ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಇಂದು ನಾವು ಹಿಮವದ್ ಗೋಪಾಲಸ್ವಾಮಿ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲೇ ಕಾಣುತ್ತಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ಹಿಮವದ್ ಗೋಪಾಲಸ್ವಾಮಿ ದೇವಾಲಯವು ಕರ್ನಾಟಕದಲ್ಲಿರುವ ಒಂದು ನಿಗೂಢ ದೇವಾಲಯವಾಗಿದೆ. ದಕ್ಷಿಣ ಭಾರತದ ಗೋವರ್ಧನಗಿರಿ ಎಂದು ಪೂಜಿಸಲ್ಪಡುವ ಈ ಸುಂದರ ಬೆಟ್ಟದ ಮೇಲೆ ಶ್ರೀಕೃಷ್ಣನು ಗೋಪಾಲಸ್ವಾಮಿಯಾಗಿ ವಾಸಿಸುತ್ತಿದ್ದಾನೆ. ಇಲ್ಲಿ ಗೋಪಾಲ ದೇವರ ಹಣೆಯ ಮೇಲೆ ಯಾವಾಗಲೂ ಮಂಜು ಅಂದರೆ ಹಿಮ ಇರುತ್ತದೆ. ಇದು ಹೇಗೆ ಮತ್ತು ಯಾರಿಗೂ ಅದರ ಬಗ್ಗೆ ತಿಳಿದಿಲ್ಲ. ಹಿಮವದ್ ಗೋಪಾಲಸ್ವಾಮಿ ದೇವಾಲಯವು ಕರ್ನಾಟಕ ರಾಜ್ಯದ ಚಾಮರಾಜನಗರ ಜಿಲ್ಲೆಯಲ್ಲಿ ಸಮುದ್ರ ಮಟ್ಟಕ್ಕಿಂತ 1454 ಮೀಟರ್ ಎತ್ತರದಲ್ಲಿರುವ ಬೆಟ್ಟದ ಮೇಲೆ ಇದೆ. ಹಿಮವದ್ ಗೋಪಾಲಸ್ವಾಮಿ ದೇವಾಲಯವು ಬೆಂಗಳೂರಿನಿಂದ ಸುಮಾರು 220 ಕಿಲೋಮೀಟರ್ ದೂರದಲ್ಲಿ ಮತ್ತು ಮೈಸೂರಿನಿಂದ 80 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನಕ್ಕೆ ಬಹಳ ಹತ್ತಿರದಲ್ಲಿಯೇ ಇದೆ. ಬೇಸಿಗೆಯಲ್ಲಿಯೂ ಸಹ ಈ ಪರ್ವತವು ಯಾವಾಗಲೂ ಮೋಡಗಳು ಮತ್ತು ಮಂಜಿನಿಂದ ಆವೃತವಾಗಿರುತ್ತದೆ. ಚಳಿಗಾಲದಲ್ಲಿ ಈ ಸ್ಥಳವು ನಿಜವಾಗಿಯೂ ತಂಪಾಗಿರುತ್ತದೆ. ಈ ಕಾರಣದಿಂದಾಗಿ ಈ ಬೆಟ್ಟವನ್ನು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಎಂದು ಕರೆಯಲಾಗುತ್ತದೆ. ಬೆಟ್ಟ ಎಂದರೆ ಈ ಪರ್ವತವು ಬಂಡೀಪುರ ಕಾಡಿನ ದಟ್ಟವಾದ ಹೊದಿಕೆಯಿಂದ ಆವೃತವಾಗಿದೆ ಮತ್ತು ಕಾಡು ಪ್ರಾಣಿಗಳು ಆಗಾಗ್ಗೆ ಭೇಟಿ ನೀಡುತ್ತವೆ. ವಾಸ್ತವವಾಗಿ ಇದು ಮೈಸೂರು ರಾಜರು ಮತ್ತು ಬ್ರಿಟಿಷರ ಬೇಟೆಯಾಡುವ ಸ್ಥಳವಾಗಿತ್ತು. ಹಿಮವದ್ ಗೋಪಾಲಸ್ವಾಮಿ ದೇವಾಲಯದ ಇತಿಹಾಸ. ಹಿಮವದ್ ಗೋಪಾಲಸ್ವಾಮಿ ದೇವಾಲಯವು ಬೆಟ್ಟದ ಮೇಲೆ ನಿರ್ಮಿಸಲಾದ ಒಂದು ಚಿಕ್ಕ ದೇವಾಲಯವಾಗಿದೆ. ಈ ದೇವಾಲಯವು ಚಿಕ್ಕದಾದರೂ ಆಸಕ್ತಿದಾಯಕ. ದೇವಾಲಯವು ಆಳವಾದ ಇತಿಹಾಸವನ್ನು ಹೊಂದಿದೆ. ದ್ವಾಪರ ಯುಗದಲ್ಲಿ ಎಲ್ಲ ದೇವತೆಗಳು, ಋಷಿಗಳು ಮತ್ತು ಈ ವಿಶ್ವದ ಅನೇಕ ಪ್ರಮುಖ ವ್ಯಕ್ತಿಗಳು ಪಾರ್ವತಿ ದೇವಿಯ ಮತ್ತು ಶಿವನ ವಿವಾಹ ಸಮಾರಂಭವನ್ನು ವೀಕ್ಷಿಸಲು ಕಾಶಿಗೆ ಭೇಟಿ ನೀಡಿದರು. ಅಲ್ಲಿ ನೆರೆದಿದ್ದ ಜನರು ಎಷ್ಟು ದೊಡ್ಡವರೆಂದರೆ ಭೂಮಿಯು ಈ ವ್ಯಕ್ತಿಗಳ ಒಟ್ಟುಗೂಡಿದ ತೂಕವನ್ನು ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಭೂಮಿಯ ಭಾರದಿಂದಾಗಿ ಒಂದು ಬದಿಗೆ ಕೆಳಗ್ರಹ ವ್ಯವಸ್ಥೆಗಳು ಅಥವಾ ಪಾತಾಳ ಲೋಕದ ಕಡೆಗೆ ವಾಲಲು ಪ್ರಾರಂಭಿಸಿತು. ಇದನ್ನು ಅನುಭವಿಸಿದ ಬ್ರಹ್ಮದೇವರ ನೇತೃತ್ವದ ಎಲ್ಲ ದೇವತೆಗಳು ಅಗಸ್ತ್ಯ ಮುನಿಯನ್ನು ಸಂಪರ್ಕಿಸಿ ಭೂಮಿಯನ್ನು ಸಮತೋಲನಗೊಳಿಸಲು ದಕ್ಷಿಣಕ್ಕೆ ಹೋಗಲು ಕೇಳಿಕೊಂಡರು. ಅಗಸ್ತ್ಯ ಮಹರ್ಷಿ ಅವರ ಕೋರಿಕೆಯನ್ನು ಸ್ವೀಕರಿಸಿದರು. ಅವರು ತಮ್ಮ ಕಮಂಡಲದಲ್ಲಿ ಇದ್ದ ಪವಿತ್ರ ಗಂಗಾ ಮತ್ತು ಇತರ ತೀರ್ಥಗಳ ನೀರನ್ನು ಸಂಗ್ರಹಿಸಿ ತಮ್ಮ ಪ್ರಯಾಣವನ್ನು ಪ್ರಾರಂಭಿಸಿದರು. ಅವರು ಇನ್ನೇನು ಪ್ರಾರಂಭಿಸಲು ಹೊರಟಿದ್ದಾಗ ಎಲ್ಲ ದೇವತೆಗಳು ಮತ್ತೆ ಅವರನ್ನು ವಿಂಧ್ಯಾಚಲನ ಅಪಾಯದಿಂದ ರಕ್ಷಿಸುವಂತೆ ಬೇಡಿಕೊಂಡರು. ಏಕೆಂದರೆ ವಿಂಧ್ಯಾಚಲವು ಮೇರು ಪರ್ವತದೊಂದಿಗೆ ಸ್ಪರ್ಶಿಸಲು ಎತ್ತರವಾಗಿ ಬೆಳೆಯಲು ಪ್ರಾರಂಭಿಸಿತು. ಇದರಿಂದಾಗಿ ಅವರು ಸೂರ್ಯ ಮತ್ತು ಚಂದ್ರರ ಹಾದಿಯಲ್ಲಿ ಅಡಚಣೆಯನ್ನು ಸೃಷ್ಟಿಸಿದರು. ಅಗಸ್ತ್ಯ ಮುನಿ ಕಾಶಿಯಿಂದ ತನ್ನ ಪ್ರಯಾಣವನ್ನು ಪ್ರಾರಂಭಿಸಿದರು. ದಕ್ಷಿಣಕ್ಕೆ ಹೋಗುವಾಗ ಅವರು ವಿಂಧ್ಯಾಚಲಕ್ಕೆ ಬಂದರು. ಪ್ರತಿಯಾಗಿ ವಿಂಧ್ಯಾಚಲನು ಅಗಸ್ತ್ಯರಿಗೆ ನಮಸ್ಕರಿಸಿ ಅವರ ಆದೇಶಕ್ಕಾಗಿ ಕಾಯುತ್ತಿದ್ದನು. ಅಗಸ್ತ್ಯ ಮುನಿಯು ದಕ್ಷಿಣಕ್ಕೆ ಸುಲಭವಾಗಿ ಹಾದು ಹೋಗಲು ತನ್ನ ಗಾತ್ರವನ್ನು ಕಡಿಮೆ ಮಾಡಲು ಹೇಳಿದರು ಮತ್ತು ಅವರು ಹಿಂತಿರುಗುವವರೆಗೆ ಹಾಗೆಯೇ ಇರಲು ಆದೇಶಿಸಿದರು. ಅಗಸ್ತ್ಯ ಋಷಿಯಿಂದ ಶಾಪಗ್ರಸ್ತನಾಗುವ ದೊಡ್ಡ ಅಪಾಯದಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ವಿಂಧ್ಯಾಚಲನು ತಕ್ಷಣವೇ ತನ್ನ ಸಾಮಾನ್ಯ ಗಾತ್ರಕ್ಕೆ ಕುಗ್ಗಿದನು. ನಂತರ ಅಗಸ್ತ್ಯರು ಸಹ್ಯಾದ್ರಿ ಪರ್ವತ ಶ್ರೇಣಿಯ ಕನಕಾಚಲ ಪರ್ವತ ಎಂದು ಕರೆಯಲ್ಪಡುವ ಈ ಮಹಾನ್ ಬೆಟ್ಟಕ್ಕೆ ಭೇಟಿ ನೀಡಿದರು. ಭೂಮಿಯನ್ನು ಸಮತೋಲನಗೊಳಿಸುವ ಈ ಕಠಿಣ ಕಾರ್ಯದಲ್ಲಿ ಶ್ರೀಕೃಷ್ಣನನ್ನು ಮೆಚ್ಚಿಸಲು ಅವರು ತಪಸ್ಸನ್ನು ಮಾಡಿದರು. ಅವರ ತಪಸ್ಸಿನಿಂದ ಸಂತಸಗೊಂಡ ಶ್ರೀಕೃಷ್ಣನು ಅವರಿಗೆ ದರ್ಶನ ನೀಡಿ ಆಶೀರ್ವದಿಸಿದನು. ಕಲಿಯುಗದಲ್ಲಿ ಜನರನ್ನು ಆಶೀರ್ವದಿಸಲು ಈ ಪರ್ವತದ ಮೇಲೆಯೇ ಇರಬೇಕೆಂದು ಅಗಸ್ತ್ಯರು
ಶ್ರೀಕೃಷ್ಣನನ್ನು ವಿನಂತಿಸಿಕೊಂಡರು. ಕೃಷ್ಣನು ಋಷಿಗಳ ಕೋರಿಕೆಯನ್ನು 3 ಷರತ್ತುಗಳ ಮೇಲೆ ಸ್ವೀಕರಿಸಿದರು. ತನ್ನ ವಾಸ್ತವ್ಯದ ಸ್ಥಳವು ಹಿಮದಿಂದ ಆವೃತವಾಗಿರಬೇಕು, ತಾನು ತನ್ನ ಕುಟುಂಬದೊಂದಿಗೆ ಇರಬೇಕು ಮತ್ತು ಯಾವಾಗಲೂ ಸಪ್ತ ಋಷಿಗಳಿಂದ ಪೂಜಿಸಲ್ಪಡಬೇಕು. ಈ ಷರತ್ತುಗಳನ್ನು ಅಗಸ್ತ್ಯ ಋಷಿ ಒಪ್ಪಿಕೊಂಡರು ಮತ್ತು ಹೀಗಾಗಿ ಅವರು ತಮ್ಮ ಸ್ನೇಹಿತ ಮಕರರೊಂದಿಗೆ ಶ್ರೀಕೃಷ್ಣ, ರುಕ್ಮಿಣಿ ಮತ್ತು ಸತ್ಯಭಾಮೆಯ ವಿಗ್ರಹಗಳನ್ನು ಪಡೆದರು ಮತ್ತು ಶ್ರೀಕೃಷ್ಣನನ್ನು ಇಲ್ಲಿಯೇ ಇರಲು ಆಹ್ವಾನಿಸಿದರು. ಮೋಡಿ ಮಾಡುವ ವಿಗ್ರಹವು ಹಸುಗಳ ಮತ್ತು ಗೋಪಿಕಾಗಳನ್ನು ಒಳಗೊಂಡಂತೆ ಶ್ರೀಕೃಷ್ಣನ ಸಂಪೂರ್ಣ ಪರಿವಾರವನ್ನು ಹೊಂದಿತ್ತು. ಭಗವಂತ ಮಂದಾರ ಅಥವಾ ಸುರವನ್ಯ ಎಂದು ಕರೆಯಲ್ಪಡುವ ಮರದ ಕೆಳಗೆ ನಿಂತಿದ್ದಾರೆ. ಶ್ರೀಕೃಷ್ಣನು ತನ್ನ ವೃಂದಾವನ ಲಕ್ಷಣದಲ್ಲಿ ಇರುವುದರಿಂದ ಅವನನ್ನು ವೇಣುಗೋಪಾಲ ಎಂದು ಕರೆಯಲಾಗುತ್ತದೆ. ಅವನ ಹಣೆಯು ಯಾವಾಗಲೂ ಮಂಜಿನಿಂದ ಆವೃತವಾಗಿರುವುದರಿಂದ ಅವನನ್ನು ಹಿಮವದ್ ಗೋಪಾಲಸ್ವಾಮಿ ಎಂದು ಕರೆಯಲಾಗುತ್ತದೆ. ಆ ಆಕರ್ಷಕ ನಗು ನೋಡುಗರ ಮನಸ್ಸನ್ನು ಅಶಾಂತಗೊಳಿಸುವಷ್ಟು ಪ್ರಬಲವಾಗಿದೆ. ಶ್ರೀಕೃಷ್ಣನ ಈ ಸಾನ್ನಿಧ್ಯದಿಂದಾಗಿ ಈ ಬೆಟ್ಟವನ್ನು ಗೋವರ್ಧನಗಿರಿ ಎಂದು ಪೂಜಿಸಲಾಗುತ್ತದೆ. ಹಿಮವದ್ ಗೋಪಾಲಸ್ವಾಮಿ ದೇವಸ್ಥಾನದ ರಹಸ್ಯಗಳು. ಶ್ರೀಕೃಷ್ಣನ ಕೋರಿಕೆಯಂತೆ ಶ್ರೀ ಗೋಪಾಲನ ವಿಗ್ರಹದ ಮೇಲ್ಭಾಗ ಮತ್ತು ಗರ್ಭಗುಡಿಯ ಚಾವಣಿಯು ಯಾವಾಗಲೂ ಮಂಜಿನಿಂದ ಆವೃತವಾಗಿರುತ್ತದೆ. ದೇವಾಲಯದ ಗರ್ಭಗೃಹದ ಹೊಸ್ತಿಲು ಕೂಡ ಮಂಜಿನಿಂದ ಆವೃತವಾಗಿರುತ್ತದೆ ಮತ್ತು ಪ್ರತಿದಿನ ಅದೃಶ್ಯ ರೂಪದಲ್ಲಿ ಸಪ್ತ ಋಷಿಗಳು ಗೋಪಾಲನಿಗೆ ಪೂಜೆ ಸಲ್ಲಿಸುತ್ತಾರೆ. ಇದನ್ನು ಇಂದಿಗೂ ಅನುಭವಿಸಬಹುದು. ಹಿಮವದ್ ಗೋಪಾಲಸ್ವಾಮಿಯ ದೇವಸ್ಥಾನವನ್ನು ಯಾವಾಗ ನಿರ್ಮಿಸಲಾಯಿತು? ಗೋವರ್ಧನಗಿರಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳು ಹೊಯ್ಸಳ ರಾಜರ ಆಳ್ವಿಕೆಯಲ್ಲಿದ್ದವು. ಈ ಅವಧಿಯಲ್ಲಿ ಮಾಧವ ದಂಡನಾಯಕ ಹೆಗ್ಗಡದೇವನ ಕೋಟೆ ಮತ್ತು ತೆರಕಣಾಂಬಿ ಪ್ರದೇಶವನ್ನು ಆಳುತ್ತಿದ್ದರು. ಅವನು ದುಷ್ಟನಾಗಿದ್ದ, ಅಹಂಕಾರಿ, ದೇವರಲ್ಲಿ ಭಕ್ತಿ ಇಲ್ಲದ ಮತ್ತು ಅದೇ ಸಮಯದಲ್ಲಿ ಸಂತಾನದ ಕೊರತೆಯಿಂದ ಬಳಲುತ್ತಿದ್ದ. ಒಂದು ದಿನ ಶ್ರೀಕೃಷ್ಣನು ಅವನ ಕನಸಿನಲ್ಲಿ ಕಾಣಿಸಿಕೊಂಡು ದುಷ್ಟ ಮನೋಭಾವವನ್ನು ತ್ಯಜಿಸಿ ಭಕ್ತಿಯಿಂದ ತನ್ನ ಸೇವೆ ಮಾಡುವಂತೆ ಹೇಳಿದನು. ಹೇಳಿದಂತೆ ಮರುದಿನ ಅವನು ಈ ಬೆಟ್ಟಕ್ಕೆ ಬಂದು ಪಾಪನಾಶಿನಿ ತೀರ್ಥದಲ್ಲಿ ಸ್ನಾನ ಮಾಡಿ ತನ್ನ ದುಷ್ಟ ಮನೋಭಾವವನ್ನು ತ್ಯಜಿಸುವುದಾಗಿ ಪ್ರಮಾಣ ಮಾಡಿದನು. ಶೀಘ್ರದಲ್ಲೇ ಭಗವಂತನ ಕರುಣೆಯಿಂದ ಅವನಿಗೆ ಮಗುವಾಯಿತು. ಆ ಮಗುವನ್ನು ನಂತರ ಪೆರುಮಾಳ್ ದಂಡನಾಯಕ ಎಂದು ಕರೆಯಲಾಯಿತು. ಅವರು ಕ್ರಿಸ್ತಪೂರ್ವ 1315ರಲ್ಲಿ ಗೋಪಾಲಸ್ವಾಮಿಗೆ ಸಮರ್ಪಿತವಾದ ಈ ಹಿಮವದ್ ಗೋಪಾಲಸ್ವಾಮಿ ದೇವಾಲಯವನ್ನು ನಿರ್ಮಿಸಿದರು. ಹಿಮವದ್ ಗೋಪಾಲಸ್ವಾಮಿ ದೇವಸ್ಥಾನದಲ್ಲಿ ಆಚರಿಸಲಾಗುವ ಹಬ್ಬಗಳು: ಬ್ರಹ್ಮರಥೋತ್ಸವ ಅಥವಾ ರಥೋತ್ಸವ ಪ್ರತಿ ವರ್ಷ ಮಾರ್ಚ್ ಕೊನೆಯ ವಾರದಲ್ಲಿ, ಅಂದರೆ ಫಾಲ್ಗುಣ ಮಾಸದಲ್ಲಿ ನಡೆಸಲಾಗುತ್ತದೆ. ಈ ರಥೋತ್ಸವದ ವಿಶೇಷ ಅಂಶವೇನೆಂದರೆ ಕಾಡಿನಿಂದ ಸಂಗ್ರಹಿಸಿದ ಬಿದಿರಿನ ಲವಳಗಳಿಂದ ರಥವನ್ನು ಎಳೆಯಲಾಗುತ್ತದೆ. ಶ್ರಾವಣ ಮಾಸವು ಈ ದೇವಾಲಯಕ್ಕೆ ಶುಭ ಮಾಸವಾಗಿದೆ. ಶ್ರಾವಣ ಮಾಸದ ಪ್ರತಿ ಶನಿವಾರ ವಿಶೇಷ ಪೂಜೆ ನಡೆಯುತ್ತದೆ. ಈ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ದೇವಾಲಯಕ್ಕೆ ಆಗಮಿಸುತ್ತಾರೆ. ಹಿಮವದ್ ಗೋಪಾಲಸ್ವಾಮಿ ದೇವಾಲಯದ ಸಮಯಗಳು: ಹಿಮವದ್ ಗೋಪಾಲಸ್ವಾಮಿ ದೇವಾಲಯವು ಪ್ರತಿದಿನ ಬೆಳಗ್ಗೆ 8:30ರಿಂದ ಸಂಜೆ 4ರವರೆಗೆ ತೆರೆದಿರುತ್ತದೆ. ಹಿಮವದ್ ಗೋಪಾಲಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಲು ಉತ್ತಮ ಸಮಯ: ಪ್ರತಿ ವರ್ಷ ಜುಲೈನಿಂದ ಫೆಬ್ರವರಿವರೆಗೆ ಉತ್ತಮ ತಿಂಗಳು. ಹಿಮವದ್ ಗೋಪಾಲಸ್ವಾಮಿ ದೇವಸ್ಥಾನವನ್ನು ತಲುಪುವುದು ಹೇಗೆ ಎಂದರೆ, ರಸ್ತೆಯ ಮೂಲಕ ಹೋಗುವುದಾದರೆ ಹಿಮವದ್ ಗೋಪಾಲಸ್ವಾಮಿ ದೇವಾಲಯವು ಗುಂಡ್ಲುಪೇಟೆಯಿಂದ 20 ಕಿಲೋಮೀಟರ್, ಚಾಮರಾಜನಗರದಿಂದ 55 ಕಿಲೋಮೀಟರ್ ಮತ್ತು ಮೈಸೂರಿನಿಂದ 80 ಕಿಲೋಮೀಟರ್ ದೂರದಲ್ಲಿದೆ. ಈ ನಗರಗಳು ಉತ್ತಮ ರಸ್ತೆಗಳಿಂದ ಉತ್ತಮ ಸಂಪರ್ಕವನ್ನು ಹೊಂದಿದೆ. ರಸ್ತೆ ಸಾರಿಗೆಯನ್ನು ಸುಲಭವಾಗಿ ಪಡೆಯಬಹುದು. ನೋಡಿದರಲ್ಲ ವೀಕ್ಷಕರೇ, ಶ್ರೀಕೃಷ್ಣನು ಹಿಮವದ್ ಗೋಪಾಲಸ್ವಾಮಿಯಾಗಿ ಈ ಬೆಟ್ಟದಲ್ಲಿ ಬಂದು ನೆಲೆಸಿದ್ದು ಹೇಗೆ ಅಂತ. ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದರ ಜೊತೆಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡುವುದರ ಮೂಲಕ, ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳುವ ಮೂಲಕ
ನೀವು ಕೂಡ ಇಲ್ಲಿಗೆ ಭೇಟಿ ನೀಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.